ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಮಂಡೇ ವ್ಲಾಗ್ ಆಗಿರುತ್ತೆ. ನನ್ನ ಕಿಚನಲ್ಲಿ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಒಂದು ಸ್ಮೂತಿ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಮೂತಿ ರೆಸಿಪಿನ ಮಾಡೋದಕ್ಕೆ ನಾನು ನಿನ್ನೆ ರಾತ್ರಿನೇ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕಿ ಇಟ್ಟಿದ್ದೆ. ನಾನಿಲ್ಲಿ 2 ಖರ್ಜೂರ, ಸ್ವಲ್ಪ ಬಾದಾಮಿ, ಹಾಗೆ ಸ್ವಲ್ಪ ವಾಟರ್ ಮೆಲನ್ ಸೀಡ್ಸ್, ಹಾಗೆ ಸ್ವಲ್ಪ ದ್ರಾಕ್ಷಿ, ಜೊತೆಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಹಾಗೆ ಪಿಸ್ತಾನ ಹಾಕಿ ನೀರಲ್ಲಿ ಒಂದು 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದು ನಂತರ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ. ನಾನಿಲ್ಲಿ ಸ್ಮೂತಿನ ಮಾಡ್ಕೊಳ್ಳೋದಕ್ಕೆ ನೆನೆ ಹಾಕಿ ಇಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಓಟ್ಸ್, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಬಾಳೆಹಣ್ಣು, ಇದ್ರ ಜೊತೆಗೆ ನಾನು ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಒಂದು ಆಪಲ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಹಾಲು ಇಷ್ಟಪಡದೇ ಇರೋರು ಇದ್ದರೆ ಹಾಲು ಬದಲಿಗೆ ನೀರನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬಹುದು. ನೀರನ್ನು ಹಾಕ್ಕೊಂಡ್ರೆ ಸ್ಮೂತಿ ಸ್ವಲ್ಪ ತೆಳುವಾಗಿ ಬರುತ್ತೆ ಅಷ್ಟೇ, ಬೇರೆ ವ್ಯತ್ಯಾಸ ಏನೂ ಇರೋದಿಲ್ಲ. ನಂತರ ನಾನು ಇದಕ್ಕೆ ಸ್ವಲ್ಪ ಗಾರ್ಲಿಷ್ಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬಾಳೆಹಣ್ಣು ಮತ್ತು ಆಪಲ್ನ ಹಾಕ್ಕೊಂಡು ನಂತರ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನಂತರ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಳಿಪಟ್ಟನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಸೊಪ್ಪನ್ನು ಹಾಕೋದ್ರಿಂದ ಟೇಸ್ಟು ಅರೋಮಾ ಎರಡೂ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 3 ಗೆಡ್ಡೆ ಈರುಳ್ಳಿನೂ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದು 10 ಎಲೆ ಕರಿಬೇವಿನ ಎಲೆನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 3 ಹಸಿರು ಮೆಣಸಿನ್ಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿನೂ ಸಹ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತಾಳಿಪಟ್ಟು ಟೇಸ್ಟು ಮತ್ತು ಅರೋಮಾ ಎರಡೂ ಕೂಡ ಚೆನ್ನಾಗಿರುತ್ತೆ. ನಾನೀಗ ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಜರಡಿನ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಜರಡಿನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಂಡು ಜರಡಿನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಜರಡಿನ ಇಟ್ಕೊಳ್ಳೋದಕ್ಕೆ ರೀಸನ್ ಏನಂದರೆ ಹಿಟ್ಟೆಲ್ಲ ಲೂಸ್ ಆಗುತ್ತೆ, ಆಗ ಹಿಟ್ಟು ಕಲಸೋದಕ್ಕೂ ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಸಹ ಹಾಕ್ಕೊಂಡು ಜರಡಿನ ಇಟ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಅದನ್ನು ಕೂಡ ಜರಡಿನ ಇಟ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನೆಲ್ಲ ಜರಡಿ ಇಟ್ಕೊಂಡು ಹಾಕ್ಕೊಂಡಿದ್ದ ನಂತರ ನಾನು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನೂ ಸಹ ಹಾಕ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಅರಿಶಿನದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸಬ್ಬಸಿಗೆ ಸೊಪ್ಪು, ತುರಿದು ಇಟ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ, ಜೊತೆಗೆ ನಾನಿಲ್ಲಿ ಸ್ವಲ್ಪ ಶುಂಠಿನೂ ಸಹ ತುರಿದು ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ಟೇಸ್ಟು ಮತ್ತು ಅರೋಮಾ ಎರಡೂ ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪುದೀನ, ತುರಿದು ಇಟ್ಕೊಂಡಿರೋ ಅಂಥ ಕ್ಯಾರೆಟ್, ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕರಿಬೇವಿನ ಸೊಪ್ಪು, ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಂದ್ರೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಈರುಳ್ಳಿನಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಇದನ್ನು ಹಿಟ್ಟಿಗೆ ನೀರು ಹಾಕ್ಕೊಳ್ಳೋದಕ್ಕೂ ಮುಂಚೆನೇ ಈರುಳ್ಳಿನ ಚೆನ್ನಾಗಿ ಪ್ರೆಸ್ ಮಾಡಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಾವು ಈರುಳ್ಳಿ ಜೊತೆಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ರೆ
ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ ನಂತರ ನೀರು ಬಿಟ್ಕೊಂಡು ಬಿಡುತ್ತೆ ಈರುಳ್ಳಿನಲ್ಲಿ. ಆಗ ಹಿಟ್ಟು ತುಂಬ ತೆಳುವಾಗಿ ಆಗಿಬಿಡುತ್ತೆ. ಹಾಗಾಗಿ ನೀರು ಹಾಕೊಳ್ಳೋಕೆ ಮುಂಚೆನೇ ಈರುಳ್ಳಿನಲ್ಲಿರೋ ನೀರೆಲ್ಲ ಹಿಟ್ಟಿನ ಜೊತೆಗೆ ಬೆರೆಯೋ ರೀತಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಅಷ್ಟೇ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಜೀರಿಗೆ ಹಾಕೋದು ಮರ್ತಿದ್ದೆ, ಹಾಗಾಗಿ ನಾನು ಜೀರಿಗೆನ ಈಗ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ ನಂತರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡ್ತಾ ಇರ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನೀಗ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈ ಹಿಟ್ಟಿಗೆ ಬಿಳಿ ಎಳ್ಳು ಹಾಕ್ಕೊಂಡ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ನಾನೀಗ ಒಂದು ಬಟರ್ ಪೇಪರ್ನ ತಗೊಂಡು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಮೇಲಾದರೂ ತಟ್ಕೊಳ್ಬೋದು, ಅಥವಾ ಆಯಿಲ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಪೇಪರ್, ಬಾಳೆ ಎಲೆ ಯಾವುದ್ರಲ್ಲಿ ಬೇಕಾದರೂ ತಾಳಿಪಟ್ಟನ್ನ ನಾವು ಮಾಡ್ಕೊಳ್ಬೋದು. ನಾನಿಲ್ಲಿ ಮನೆಯಲ್ಲಿ ಬಟರ್ ಪೇಪರ್ ಇದ್ದಿದ್ದರಿಂದ ಎಣ್ಣೆನ ಹಚ್ಕೊಂಡು ನಂತರ ನಾನು ಸ್ವಲ್ಪನೇ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಕೈನಲ್ಲಿ ಪ್ರೆಸ್ ಮಾಡಿ ತಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತಾಲಿಪಟ್ಟನ್ನ ತಟ್ಕೊಳ್ಳೋದಕ್ಕೆ ಕೈಗೆ ಎಣ್ಣೆನ ಹಚ್ಕೊಂಡು ತಟ್ಕೊಳ್ತಾ ಇದ್ದೀನಿ. ನೀವು ನೀರನ್ನು ಸಹ ಅದ್ಕೊಂಡು ತಟ್ಕೊಳ್ಬೋದು, ಆದರೆ ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡು ತಟ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಕೈಯಲ್ಲಿ ನಿಧಾನವಾಗಿ ತಾಲಿಪಟ್ಟನ್ನ ತಟ್ಕೊಳ್ತಾ ಇದ್ದೀನೋ ಅದೇ ರೀತಿ ನಿಧಾನವಾಗಿ ಬೆರಳಲ್ಲಿ ಪ್ರೆಸ್ ಮಾಡಿ ತಾಳಿಪಟ್ಟನ್ನ ತಟ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ನಾನು ತಗೊಂಡಿರೋಂಥ ಹಿಟ್ಟಿನ ಪ್ರಮಾಣಕ್ಕೆ ಎಷ್ಟು ದೊಡ್ಡದಾಗಿ ತಾಳಿಪಟ್ಟನ್ನ ನಾನು ತಟ್ಕೊಂಡಿದ್ದೀನಿ ಅಂತ. ಜೊತೆಗೆ ಅಷ್ಟೇ ತೆಳುವಾಗಿ ಕೂಡ ತಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕ್ರ್ಯಾಕರ್ಸ್ ಬಿಟ್ಕೊಳ್ಳುತ್ತೆ, ಅದನ್ನು ಬೇಕಾದರೆ ನೀವು ಕೈನಲ್ಲೇ ಸರಿ ಮಾಡ್ಕೊಳ್ಬಹುದು. ಹಿಟ್ಟನ್ನು ಮಧ್ಯದಿಂದ ಅಂಚಿನವರೆಗೂ ಒಂದೇ ಸಮವಾಗಿ ತೆಳುವಾಗಿ ತಟ್ಕೊಳ್ಬೇಕು. ಆಗ ತಾಳಿಪಟ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಆಗುತ್ತೆ. ಈಗ ತಾಳಿಪಟ್ಟನ್ನ ನಾನು ತಟ್ಕೊಂಡಿದ್ದಾಗಿದೆ. ನಾನಿಲ್ಲಿ ಸ್ಟವ್ ಮೇಲೆ ತವನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ನಾನಿಲ್ಲಿ ಕಬ್ಬಿಣದ ತವನ ಬಿಸಿ ಮಾಡೋದಕ್ಕೆ ಇಟ್ಟಿದ್ರಿಂದ ತಾಳಿಪಟ್ಟು ಹಾಕಿದ ತಕ್ಷಣ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ತವ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಪೂರ್ತಿ ತವಾಗೆ ಸ್ಪ್ರೆಡ್ ಮಾಡಿಕೊಂಡು ನಂತರ ತಾಳಿಪಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ತವ ಮೇಲೆ ತಾಳಿಪಟ್ಟು ಹಾಕಿದ 10 ಸೆಕೆಂಡ್ ನಂತರ ನಾನು ಬಟರ್ ಪೇಪರ್ನ ನಿಧಾನವಾಗಿ ತೆಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಾವು ತಾಳಿಪಟ್ಟು ಸ್ವಲ್ಪ ಬೆಚ್ಚಗಾಗೋಕ್ಕೂ ಮುಂಚೆನೇ ಬಟರ್ ಪೇಪರ್ನ ತೆಗಿಯೋಕೆ ಹೋದರೆ ತಾಳಿಪಟ್ಟು ಕಿತ್ತೋಗುತ್ತೆ. ಹಾಗಾಗಿ ಬಟರ್ ಪೇಪರ್ನ ಒಂದು 10 ಸೆಕೆಂಡ್ ಆದ ನಂತರ ನಿಧಾನವಾಗಿ ತೆಕ್ಕೊಳ್ಬೇಕು. ಈಗ ಬಟರ್ ಪೇಪರ್ ತೆಗೆದಿದ ನಂತರ ನಾನು 2 ಸೈಡು ತಿರುಗಿಸ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ತಾಳಿಪಟ್ಟನ್ನ ಮಾಡ್ಕೊಳ್ಳಿ. ಒಂದು ವೇಳೆ ಕವರ್ನಲ್ಲಿ ನೀವು ತಾಳಿಪಟ್ಟನ್ನ ಮಾಡೋದಾದರೆ ಕೈನಲ್ಲಿ ತಗೊಂಡು ನಂತರ ತವ ಮೇಲೆ ಹಾಕೋದಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ತಾಳಿಪಟ್ಟನ್ನ ಬೇಯಿಸೋದಕ್ಕೆ ಎಣ್ಣೆನ ಹಾಕ್ಕೊಳ್ಳಲ್ಲ, ತವಾಗೆ ಎಣ್ಣೆ ಹಾಕಿದ್ದಷ್ಟೇ ತಾಳಿಪಟ್ಟನ್ನ ಹಾಗೇ ಬೇಯಿಸ್ಕೊಳ್ತೀನಿ. ಯಾಕಂದರೆ ತಟ್ಟೋದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ. ಈಗ ತಾಳಿಪಟ್ಟು 2 ಕಡೆ ಚೆನ್ನಾಗಿ ಬೆಂದಿದೆ. ನಾನೀಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಂತರ ಮತ್ತೆ ಇನ್ನೊಂದು ತಾಳಿಪಟ್ಟನ್ನ ತಟ್ಕೊಳ್ತಾ ಇದ್ದೀನಿ. ಆದರೆ ಈ ಬಾರಿ ತಾಳಿಪಟ್ಟನ್ನ ನಾನು ಕೈನಲ್ಲಿ ತಟ್ಕೊಳ್ತಾ ಇಲ್ಲ, ಲಟ್ಟಣಿಗೆ ಸಹಾಯದಿಂದ ತಾಳಿಪಟ್ಟನ್ನ ಯಾವ ರೀತಿ ಲಟ್ಟಿಸ್ಕೊಳ್ಬೋದು ಅಂತಲೂ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಆಗಲೇ ತಗೊಂಡಷ್ಟೇ ಹಿಟ್ಟನ್ನು ತಗೊಂಡು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಲಟ್ಟಣಿಗೆಗೆ ಎಣ್ಣೆನ ಹಚ್ಕೊಂಡು ನಂತರ ಲಟ್ಟಣಿಗೆಯಿಂದ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಆದರೆ ಇದನ್ನು ತುಂಬ ಸ್ಪೀಡಾಗಿ ಅಥವಾ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಬಾರ್ದು. ನಿಧಾನವಾಗಿ ಸಾಫ್ಟಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು. ನಾವು ಕೈಯಲ್ಲಿ ತಾಳಿಪಟ್ಟನ್ನ ಎಷ್ಟು ತೆಳುವಾಗಿ ತಟ್ಕೊಳ್ತೀವೋ ಅಷ್ಟೇ ತೆಳುವಾಗಿ ಲಟ್ಟಣಿಗೆ ಸಹಾಯದಿಂದನೂ ಸಹ ನಾವು ಲಟ್ಟಿಸ್ಕೊಳ್ಬೋದು. ಈಗ ನಾನು ತಾಳಿಪಟ್ಟನ್ನ ಲಟ್ಟಿಸ್ಕೊಂಡಿದ್ದಾಗಿದೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ನಾನು ಈ ತಾಳಿಪಟ್ಟನ್ನು ಸಹ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ತವ ಮೇಲೆ ಹಾಕೋದಕ್ಕೂ ಮುಂಚೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಂತರ ನಾನು ತಾಳಿಪಟ್ಟನ್ನ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಸೆಕೆಂಡ್ ಆದ ನಂತರ ನಿಧಾನವಾಗಿ ನಾನು ಬಟರ್ ಪೇಪರ್ನ ತೆಕ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಸರಿ ತಾಳಿಪಟ್ಟನ್ನ ತವ ಮೇಲೆ ಹಾಕೋಕ್ಕೂ ಮುಂಚೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತವ ಮೇಲೆ ಹಾಕ್ಕೊಂಡು ನಂತರ ತಾಳಿಪಟ್ಟನ್ನ ತವ ಮೇಲೆ ಹಾಕ್ತೀನಿ. ಯಾಕಂದರೆ ಒಂದು ವೇಳೆ ತವಾಗೆ ತಾಳಿಪಟ್ಟು ಅಂಟ್ಕೊಂಡ್ರೆ
ಎತ್ತೋವಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಎಣ್ಣೆನ ಹಾಕೊಂಡು ನಂತರ ತವ ಮೇಲೆ ತಾಲಿಪಟ್ಟನ್ನ ಹಾಕ್ಕೊಳ್ತೀನಿ. ಇದೇ ರೀತಿ ನಾನು ಉಳಿದಿರೋಂಥ ಎಲ್ಲ ತಾಲಿಪಟ್ಟುಗಳನ್ನ ಬೇಯಿಸ್ಕೊಂಡಿದ್ದಾಗಿದೆ. ನಾನೀಗ ಈ ತಾಲಿಪಟ್ಟನ್ನು ಟೊಮೊಟೊ ಗೊಜ್ಜು ಮತ್ತು ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಮೊಸರು ಜೊತೆಗೂ ಸರ್ವ್ ಮಾಡ್ಬೋದು, ಜೊತೆಗೆ ಯಾವುದೇ ರೀತಿಯಾದಂತಹ ಚಟ್ನಿ ಗ್ರೇವಿ ಜೊತೆಗೂ ಸರ್ವ್ ಮಾಡ್ಬೋದು. ಈ ತಾಲಿಪಟ್ ತುಂಬಾ ಟೇಸ್ಟಿಯಾಗಿರುತ್ತೆ, ಜೊತೆಗೆ ತುಂಬಾ ಹೆಲ್ದಿನೂ ಕೂಡ. ಹಾಗಾಗಿ ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಕಾಮೆಂಟ್ ಮೂಲಕ ನನಗೆ ಹೇಗಾಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಮನೆಯಲ್ಲಿ ತುಂಬಾ ಕೊಬ್ಬರಿ ಉಳ್ಕೊಂಡಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಇವಾಗ ಕೊಬ್ಬರಿನೆಲ್ಲ ಸುಲ್ಕೊಳ್ತಾ ಇದ್ದಾರೆ, ಅಂದರೆ ಸಿಪ್ಪೆ ತೆಗಿತಾ ಇದ್ದಾರೆ. ಏನಕ್ಕೆ ಅಂದರೆ ಈ ಕೊಬ್ಬರಿ ಒಂದು 5 kgನಾದರೂ ಬರುತ್ತೆ. ಈ 5 kg ಕೊಬ್ಬರಿನ ತೊಗೊಂಡೋಗಿ ಮಿಲ್ನಲ್ಲಿ ಎಣ್ಣೆನ ಮಾಡಿಸ್ಕೊಳ್ಳೋಣ ಅಂತ ನಾವು ಕೊಬ್ಬರಿನ ಸುಲ್ಕೊಳ್ತಾ ಇದ್ದೀವಿ. ಈ ಕೊಬ್ಬರಿಗಳನ್ನೆಲ್ಲ ಒಂದು 2 ರಿಂದ 3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಎಣ್ಣೆನ ಮಾಡಿಸಿದ್ರೆ ಎಣ್ಣೆ ಚೆನ್ನಾಗಿ ಬರುತ್ತಂತೆ. ಅದಕ್ಕೋಸ್ಕರ ನಾನು ಬಿಸಿಲಲ್ಲಿ ಕೊಬ್ಬರಿನ ಒಣಗಕ್ಕೆ ಹಾಕಿದ್ದೀನಿ. ಆ ನಂತರ ನಾನು ಕಿಚನ್ಗೆ ಬಂದೆ ಲಂಚ್ಗೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ. ಬಟ್ ಏನೂ ತರಕಾರಿ ಇರಲಿಲ್ಲ. ಹಾಗಾಗಿ ನಾನು ತರಕಾರಿನೇ ಹಾಕದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಅವರೆಕಾಳು ಹುಳಿನ ಮಾಡೋಣ ಅಂತ ನೆನಪಾಯಿತು. ಹಾಗಾಗಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅರ್ಧ ಕಪ್ ಆಗುವಷ್ಟು ಅವರೆಕಾಳನ್ನ ಹಾಕ್ಕೊಂಡು ಅವರೆಕಾಳನ್ನ ಸ್ಟವ್ ಫ್ಲೇಮ್ ಕಡಿಮೆನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಫ್ಲೇಮ್ನ ನಾವು ಜಾಸ್ತಿ ಇಟ್ಕೊಂಡ್ರೆ ಅವರೆಕಾಳು ಬೇಗ ಕಪ್ಪಗಾಗುತ್ತೆ, ಆದರೆ ಫ್ರೈ ಆಗಿರೋದೇ ಇಲ್ಲ ಕ್ರಿಸ್ಪಿಯಾಗಿ. ಹಾಗಾಗಿ ನಾನು ಸ್ಟವ್ ಫ್ಲೇಮ್ನ ಕಡಿಮೆನಲ್ಲೇ ಇಟ್ಕೊಂಡು ಅವರೆಕಾಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಅವರೆಕಾಳು ಸಿಪ್ಪೆ ಎಲ್ಲ ಓಪನ್ ಆಗಿದೆ. ಆ ರೀತಿ ಆದರೆ ಮಾತ್ರನೇ ಅವರೆಕಾಳು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಂತರ ನಾನು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂದ ನಂತರ ಜಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಒಂದು 10 ಎಲೆ ಕರಿಬೇವಿನ ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನಾನೀಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಂಡು ಟೊಮೊಟೊನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಜೊತೆಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಟೊಮೊಟೊನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕೈ ಬಿಡದೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಸ್ಟೀಲ್ ಬಾಂಡಿನ ಇಟ್ಟಿರೋದ್ರಿಂದ ಬೇಗ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಕೈ ಬಿಡದೆ ಟೊಮೊಟೊನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಕೂಡ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು ಟೊಮೊಟೊ ಸಾಫ್ಟ್ ಆಗಿದೆ. ನಾನೀಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮನೇಲೇ ಮಾಡಿರೋವಂಥ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡರಲ್ಲಿ ಎಣ್ಣೆ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ನಾವಿದನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಕರಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ತಿಕ್ಕಾಗೆ ಇರಲಿ ಅಂತ 1 ಗ್ಲಾಸ್ ಅಷ್ಟೇ ನೀರನ್ನು ಸೇರಿಸ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಇದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನೀಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಅವರೆಕಾಳನ್ನ 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದು ನಂತರ ಇದನ್ನು ಸಾಂಬಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಪ್ಲೇಟ್ನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಅವರೆಕಾಳು ಹುಳಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಿಮಗೆ ಸಾಂಬಾರಲ್ಲಿ ಹುಳಿ ಕಡಿಮೆ ಆಯಿತು ಅನಿಸಿದ್ರೆ ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಸಹ ಹಾಕ್ಕೊಳ್ಬಹುದು. ಆದರೆ ಇದು ಪರ್ಫೆಕ್ಟ್ ಆಗಿದೆ, ಹಾಗಾಗಿ ನಾನು ಇದಕ್ಕೆ ಏನನ್ನೂ ಹಾಕ್ತಾ ಇಲ್ಲ. ನಾನು ಈ ಅವರೆಕಾಳು ಹುಳಿನ ಮುದ್ದೆ ಮತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ನಾನು ಶೇರ್ ಮಾಡಿರೋಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನೀಗ ಬೆಳಗ್ಗೆ ತೆಂಗಿನಕಾಯಿ ಸುಲಿದಿದ್ವಿ ಅಲ್ವಾ, ಅದರಲ್ಲಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿಗಳು ಕೂಡ ಇತ್ತು.
ಹಾಗಾಗಿ ಫ್ರೆಶ್ ಆಗಿರುವಂಥ ಎಲ್ಲ ತೆಂಗಿನಕಾಯಿಗಳನ್ನ ನಾನು ತುರ್ಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಂತರ ಯೂಸ್ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.